ಓಪನ್ ಫಾರಮ್ಗೆ ಇಸಿ ಫಾರಮ್ಗೆ ಹೇಗಿದೆ ಅಂತ ಸ್ಮೆಲ್ ಬರಲ್ಲ, ಹುಡುಕೋದು ನೊಣ ಸಿಕ್ಕಲ್ಲ, ಮತ್ತೆ ಈಕ್ವಿಲೇಟರ್ ಇರುತ್ತೆ, ಬಡ್ಸು ಹೆಲ್ದಿಯಾಗಿರುತ್ತೆ, ಮತ್ತೆ ನನಗೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ. ರ್ಯಾಕಿಂಗ್ ಮಾಡೋದಕ್ಕೆ 3-4 ಜನನ ಕರ್ಸ್ಕೊತಿದ್ದೆ. ಈಗ ಒಂದೇ ಮೆಷಿನಲ್ಲಿ ರ್ಯಾಕಿಂಗ್ ಮಾಡ್ತಾ ಇದ್ದೀನಿ. ಅದು 1 ಅವರ್ ಮುಗಿತಾ ಇದೆ, ಕಮ್ಮಿ ಖರ್ಚಲ್ಲಿ ಮುಗಿತಾ ಇದೆ. ಈಗ 1 CR ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ನಾನೇ ಹೇಳಿದ್ದೀನಿ. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಮಲಗೋ ಹಾಸಿಗೆ ಚೆನ್ನಾಗಿರ್ಬೇಕು ಅಂತ ಹೇಳ್ತೀವಲ್ಲ, ಅದೇ ಥರ ಕೋಳಿ ಕುತ್ಕೊಳ್ಳೋ ಜಾಗ ಚೆನ್ನಾಗಿರಬೇಕು, ಆ ಲೀಟ್ರ್ ಚೆನ್ನಾಗಿರಬೇಕು ಅಂದರೆ ನಾವು ರ್ಯಾಕಿಂಗ್ ಚೆನ್ನಾಗಿ ಮಾಡಬೇಕು. ನಮ್ಮ ಇಸಿ ಫಾರಮ್ ಮೇಲೆ ಆಗಿರ್ಬೋದು, ಓಪನ್ ಫಾರಮ್ ಮೇಲೆ ಆಗಿರ್ಬೋದು, ಇಂಪಾರ್ಟೆಂಟ್ ಥಿಂಗ್ ರ್ಯಾಕಿಂಗ್ ಮಾಡಬೇಕು. ರ್ಯಾಕಿಂಗ್ ಮಾಡಿಲ್ಲ ಅಂದರೆ ಬರ್ಡ್ಸ್ ಹೆಲ್ದಿಯಾಗಿರಲ್ಲ. ನಾನು ತಂದು 2.5 years ಆಯಿತು, ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲೇ ನಾನು ರ್ಯಾಕಿಂಗ್ ಮಾಡ್ತಾ ಇರೋದು. ಬರ್ಡ್ಸ್ಗೆ 3 ಏಜ್ ಆಗ್ತದಂಗೆ ರ್ಯಾಕಿಂಗ್ ಶುರು ಮಾಡ್ತೀವಿ. ಅದು 40 days ಇರಲಿ, 30 days ಇರಲಿ, 50 days ಇರಲಿ, ರ್ಯಾಕಿಂಗ್ ಮಾಡಲೇಬೇಕು. ಸರ್, ನಮ್ಮನ್ನು ನೋಡಿ ಇಲ್ಲಿ ಒಂದು 2 ಇಸಿ ಫಾರಮ್ ಅವ್ರು ತೊಗೊಂಡಿದ್ದಾರೆ, ಓಪನ್ ಶೆಡ್ ಅವ್ರು 3 ಜನ ತೊಗೊಂಡಿದ್ದಾರೆ ಸರ್. ಅವ್ರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. 6 months ಒಳಗಡೆ ಏನೇ ಪ್ರಾಬ್ಲಮ್ ಆದ್ರೂ ರೀಪ್ಲೇಸ್ಮೆಂಟ್ ಮಾಡ್ಕೊಡ್ತಾರೆ. EMI ಆಪ್ಷನ್ ಇದೆ, ಬಟ್ ನಾನು ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡಿದ್ದೆ ಸರ್. ಸರ್, ನನ್ನ ಹೆಸರು ಚೇತನ್ ಅಂತ, ಕನಕಪುರ ತಾಲೂಕು, ರಾಮನಗರ ಡಿಸ್ಟಿಕ್ಕು. ನಮ್ಮದು ರೇಷ್ಮೆ ಫ್ಯಾಕ್ಟ್ರಿನೂ ಇದೆ, ವಿಲೇಚರ್ ಫ್ಯಾಕ್ಟ್ರಿ ಇದೆ. ಸೊ ಲೇಬರು ಸ್ವಲ್ಪ ಸಮಸ್ಯೆ ಆದ್ರಿಂದ, ಪ್ರಾಬ್ಲಮ್ ಆದ್ರಿಂದ ನಾವೇನು ಮಾಡ್ತಿದ್ವಿ, ಈಗ ಪೌಲ್ಟ್ರಿ ಫಾರಮ್ ಮಾಡ್ತಾಯಿದ್ವಿ. ಅದು ಎನ್ವೈರನ್ಮೆಂಟಲ್ ಕಂಟ್ರೋಲ್ ಅಂತ, ಅಂದರೆ ಇದು ಹೊರಗಡೆ ಏನು ಟೆಂಪ್ರೇಚರ್ ಇದೆಯಾ ಅದಕ್ಕಿಂತ ಸ್ವಲ್ಪ ಕನ್ವೀನಿಯನ್ಸ್ ಆಗಿ ಬರ್ಡ್ಸ್ಗೆ ಏನು ಸಫಿಷಿಯೆಂಟಾಗಿ ಎಷ್ಟು ಬೇಕು ಟೆಂಪ್ರೇಚರ್ ಅಷ್ಟು ತೊಗೊಳುತ್ತೆ. ಎಷ್ಟು ವರ್ಷ ಆಯಿತು ಸ್ಟಾರ್ಟ್ ಮಾಡಿ ಸರ್? ನಿಯರ್ 3 years ಆಗ್ತಾಯಿದೆ. 3 ವರ್ಷ 3 ವರ್ಷ ಆಗ್ತಿದೆ. ಹೇಗೆ ನಡೀತಿದೆ ಸರ್ ನಿಮ್ಮ ಪೌಲ್ಟ್ರಿ ಫಾರ್ಮ್? ಚೆನ್ನಾಗಿ ನಡೀತಾ ಇದೆ. ಇಲ್ಲಿ ತನಕ ಏನು ಸಮಸ್ಯೆ ಇಲ್ಲ. ಎಲ್ಲ ಫುಲ್ಲಿ ಆಟೋಮೆಟಿಕ್ ಇರೋದ್ರಿಂದ ಫೀಡರು ಮತ್ತು ನಮ್ಮ ಕ್ಲೈಮೇಟ್ ಕಂಟ್ರೋಲ್ಗೆ ಏನೇನು ಬೇಕು ಟೆಂಪ್ರೇಚರ್ಗೆ, ಮತ್ತು ಲೈಟಿಂಗ್ಸ್ ಆಟೋ ಲೈಟ್ ಆಫ್ ಆಗುತ್ತೆ, ಮತ್ತು ಬ್ರೂಡಿಂಗ್ ಏರಿಯಾದಲ್ಲಿ ಟೆಂಪ್ರೇಚರು ಆಟೋ ಕಟ್ ಆಫ್ ಆಗುತ್ತೆ, ಆಟೋ ರನ್ ಆಗುತ್ತೆ. ಸೊ ಇಲ್ಲಿ ಲೇಬರ್ ಪ್ರಾಬ್ಲಮ್ ಇಲ್ಲದೆ ಇರೋದ್ರಿಂದ ಇದು ಮಾಡೋಕ್ಕೆ ಒಂದು ರೀತಿ ಒಳ್ಳೆಯದು. ಎಷ್ಟು ಎಕರೆ ಮಾಡಿರುವಂಥ ಸರ್, ಇದು 1 ಎಕರೆ ಇದೆ. ಎಷ್ಟು ಕೋಳಿಗಳಿದೆ? ಈಗ 20,500 ಬರ್ಡ್ಸ್ ಇದೆ. ಈಗಿರೋ ಬರ್ಡ್ಸ್ ಬಂದು 20 days ಬರ್ಡ್ಸ್ ಇರೋದು. 35-40 ಡೇಸ್ಗೆ ಇದು 2.2 ಬರುತ್ತೆ, ಅಂದರೆ 2 kg 200 ಗ್ರಾಮ್ ಬರುತ್ತೆ. ಸೊ ಕಂಪ್ನಿಯವರು ಲಿಫ್ಟ್ ಮಾಡಿಬಿಡ್ತಾರೆ. ಸ್ವಲ್ಪ ಬಿಸಿಲು ಜಾಸ್ತಿ ಇದೆ, ಆದರೆ ನಮ್ಮ ಒಳಗಡೆ ಟೆಂಪ್ರೇಚರ್ ಎಷ್ಟಿರಬೇಕು ಅಂದರೆ ಇವಾಗ 27 ಇದೆ ಇನ್ಸೈಡು, ಔಟ್ ಸೈಡು 35 ಇದೆ. ಇದು ಈ ಎನ್ವೈರನ್ಮೆಂಟಲ್ ಕಂಟ್ರೋಲ್ ಇಸಿ ಅಂತಂದರೆ ಇದೆ. ಹೊರಗಡೆ ಎಷ್ಟೇ ಕೂಲ್ ಆಗಾದರೂ ಇಷ್ಟೇ ಇರುತ್ತೆ, ಹೊರಗಡೆ ಎಷ್ಟೇ ಸೆಕೆ ಇದ್ರೂ ಒಳಗಡೆ ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅಷ್ಟೇ ಇರುತ್ತೆ. ಆಮೇಲೆ ಲೀಟರ್ ನೋಡಿ, ನಾವಿಲ್ಲಿ ಫುಲ್ಲು ಕಾಂಕ್ರೀಟ್ ಹಾಕಿದ್ದೀವಿ. ಇಲ್ಲಿ ನೋಡಿ, ಫುಲ್ಲು ಕಾಂಕ್ರೀಟ್ ಹಾಕಿದ್ದೀವಿ. ಕಾಂಕ್ರೀಟ್ ಹಾಕಿ ಅದಕ್ಕೆ ಸುಣ್ಣ ಹೊಡಿತೀವಿ, ಅದ್ರ ಮೇಲೆ ಒಟ್ಟು ಹಾಕಿರ್ತೀವಿ. ಅಂದರೆ ಇಲ್ಲಿಂದ ಫುಲ್ ಫಾರ್ಮು ಒಂದೇ ಲೆಂತಲ್ಲಿರುತ್ತೆ. ವಾಟರ್ ಲೆವೆಲ್ ಅಂತ ಏನು ಹೇಳ್ತೀವಿ, ಅದು ಒಂದೇ ಲೆವೆಲಲ್ಲಿರುತ್ತೆ. ಫುಲ್ ನೋಡ್ಬೋದು, ಇಲ್ಲೆಲ್ಲ ಫುಲ್ ಕಾಂಕ್ರೀಟೇ ಇರೋದು. ಆಮೇಲೆ ಇದು ಗೊಬ್ಬರ ಬೇಗ ಏನಾಗುತ್ತೆ ಅಂತಂದರೆ, ಇದರಲ್ಲಿ ಸಣ್ಣ ಒಟ್ಟು ದಪ್ಪ ಒಟ್ಟು ಅಂತ ಬರುತ್ತೆ. ಸಣ್ಣ ಒಟ್ಟು ಹಾಕಿದ್ರೆ ನಮ್ಮ ಸ್ವಲ್ಪ ಸಮಸ್ಯೆ, ಇದೆಲ್ಲ ಈ ಥರ ಉಂಡೆ ಕಟ್ಬಿಡುತ್ತೆ, ಸೊ ಅದು ದಪ್ಪ ಒಟ್ಟು ಹಾಕಿದ್ರೆ ಉಂಡೆ ಕಟ್ಟಲ್ಲ. ಬೇರೆ ಓಪನ್ ಫಾರಮಲ್ಲಿ ಈ ಸ್ಟೇಜ್ಗೆ, ಈ ಏಜ್ಗೆ ಒಳಗಡೆ ಹೋಗೋಕ್ಕಾಗಲ್ಲ, ಸ್ಮೆಲ್ ಇರುತ್ತೆ. ಆಮೇಲೆ ಇದು ಇಷ್ಟು ಫ್ರೀಯಾಗಿರಲ್ಲ, ಫುಲ್ಲು ಮುದ್ದೆ ಥರ ಆಗಿ ಗಂಟು ಆಗಿಬಿಟ್ಟಿರುತ್ತೆ, ರ್ಯಾಕಿಂಗ್ ಮಾಡೋಕ್ಕಾಗಲ್ಲ. ನಮ್ಮಲ್ಲಿ ಆರಾಮ್ಸೆ ರ್ಯಾಕಿಂಗ್ ಮಾಡ್ಬೋದು. ಪ್ರತಿದಿನ ಮೇಂಟೈನ್ ಯಾವ ರೀತಿ ಮಾಡ್ತೀರಿ ಸರ್? ಪ್ರತಿನಿತ್ಯ ಏನಂದರೆ ಕೋಳಿಗೆ ಇಂಪಾರ್ಟೆಂಟ್ ಇರೋದು ಫುಡ್ಡು, ನೀರು, ಹಾಗೆಯೇ ಕ್ಲೈಮೇಟು. ಅದರಲ್ಲೂ ಮೇನ್ ಇಂಪಾರ್ಟೆಂಟು ನಮ್ಮ ಬೆಡ್ಡಿಂಗು. ಲಿಟ್ರಲಿ ಏನಿದು ಅಂತಂದರೆ ಪ್ಯಾಡಿಯಸ್ಗೂ ತೇವ ಆಗೋದಾಗ ನೋಡ್ಕೋಬೇಕು. ನಾವಿಷ್ಟು ಇವಾಗ 1 CR ತನಕ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ನಾನೇ ಹೇಳಿದ್ದೀನಿ. 1 CR ಇನ್ವೆಸ್ಟ್ಮೆಂಟ್ ಮಾಡೋದಲ್ಲ, ನಮ್ಮ ಲೀಟ್ರೂ ಕೂಡ ಹಾಗೆ ಮೇಂಟೈನ್ ಮಾಡಬೇಕು. ನಾವು ಚೆನ್ನಾಗಿರ್ಬೇಕು ಅಂದ್ರೆ ಮಲಗೋ ಹಾಸಿಗೆ ಚೆನ್ನಾಗಿರಬೇಕು ಅಂತ ಹೇಳ್ತೀವಲ್ಲ, ಅದೇ ಥರ ಕೋಳಿ ಕುತ್ಕೊಳ್ಳೋ ಜಾಗ ಚೆನ್ನಾಗಿರಬೇಕು, ಆ ಲೀಟ್ರ್ ಚೆನ್ನಾಗಿರಬೇಕು ಅಂದರೆ ನಾವು ರ್ಯಾಕಿಂಗ್ ಚೆನ್ನಾಗಿ ಮಾಡಬೇಕು. ಯಾವಾಗ ಒಟ್ಟು ಈ ಥರ ಇದೆಯೋ ಬರ್ಡ್ಸು ಹೆಲ್ದಿಯಾಗಿರುತ್ತೆ, ಇಲ್ಲಾಂದರೆ ಬರ್ಡ್ಸ್ ಹೆಲ್ದಿಯಾಗಿರಲ್ಲ. ಕಾಲಲ್ಲಿ ರ್ಯಾಕಿಂಗ್ ಈ ಥರ ಮಾಡ್ತಿದ್ರು, ಆ ಥರ ಮಾಡ್ತಿದ್ದಾಗ ಈ ಥರ ಚಕ್ಕೆ ಕಟ್ಟೋ ಚಾನ್ಸಸ್ ಇರುತ್ತೆ. ಚಕ್ಕೆ ಕಟ್ಟಿದಾಗ ಏನಾಗುತ್ತೆ, ಬೇಗ ಲಿಟ್ರ್ ಡ್ಯಾಮೇಜ್ ಆಗುತ್ತೆ, ಕೋಳಿ ಸೌಂಡ್ ಶುರು ಆಗುತ್ತೆ, ಲೆಗ್ ವೀಕ್ಸ್ ಆಗುತ್ತೆ. ರ್ಯಾಕಿಂಗ್ ಮಿಷಿನಲ್ಲಿ ಮಾಡೋದ್ರಿಂದ ಲೆಗ್ ವೀಕ್ಸ್ ಆಗಲ್ಲ. ಪ್ರಮಾಣ ಅಂತಂದರೂ ಈಗ 1000 ಬರ್ಡ್ಸು, 2000 ಬರ್ಡ್ಸು, 100 ಬರ್ಡ್ಸು ಆಗೋದಕ್ಕಿಂತ ಒಂದು ಕಮ್ಮಿ, ಅಂದರೆ 100 ಬರ್ಡ್ 200 ಬರ್ಡ್ಸು ರೆಡ್ಯೂಸ್ ಆಗುತ್ತೆ. ನನ್ನ ಫಾರಮಲ್ಲಿ ಇದುವರೆಗೂ ಮೋರ್ ದೆನ್ 200 ಬರ್ಡ್ಸ್ ಮೇಲೆ ಯಾವತ್ತೂ ಲೆಗ್ ವೀಕ್ಸ್ ಆಗಿಲ್ಲ. ಎಷ್ಟು ಇಂಚ್ ಹಾಕಿದ್ದೀರಿ ಸರ್ ಇದು? ಸರ್, ನಾನು ಆಲ್ರೆಡಿ 4 inch 5 inches ತನಕ ಹಾಕಿದ್ದೀನಿ. 5 inches ಏನಕ್ಕೆ ಹಾಕಿದ್ದೀನಿ ಅಂದರೆ ಲಿಟ್ರ್ ಚೆನ್ನಾಗಿರಬೇಕು. ಆಮೇಲೆ ರ್ಯಾಕಿಂಗ್ ಮಿಷಿನಲ್ಲಿ ಮಾಡೋದ್ರಿಂದ ತೆಳ್ಳಗೆ ಹಾಕಿದ್ರೆ, ಈ ಓಪನ್ ಫಾರಮಲ್ಲಿ ತೆಳ್ಳಗೆ ಹಾಕ್ತಾರೆ. ಅವರು ಮಣ್ಣಿರುತ್ತೆ, ಒಂದೊಂದು ಕಡೆ ಗುಂಡಿ ಇರುತ್ತೆ, ಅಗ್ಗಿರುತ್ತೆ, ಅವ್ರೇನು ಮಾಡ್ತಾರೆ, ಅದು ಫಿಲ್ ಆಗಲಿ ಅಂತ ಅಂದ್ಬಿಟ್ಟು ಒಂದು ಲೆವೆಲ್ಲಾಗಿ ಹಾಕಬೇಕು ಅಂತ ಹಾಕಿರ್ತಾರೆ. ಸೊ ನಂದು ಇಲ್ಲಿಂದ ಫ್ಯಾನ್ ತನಕಂದು ಈಕ್ವಲ್ ಆಗಿದೆ. ಅಂದರೆ ಲ್ಯಾಂಡ್ ಏನಾಗಿದೆ ನಮ್ಮದು ಕಾಂಕ್ರೀಟ್ ಹಾಕಿರೋದ್ರಿಂದ ಒಂದೇ ವಾಟರ್ ಲೆವೆಲ್ಗಿದೆ. ನಾನು ಒಂದೇ ಸಮ ಹಾಕಬೇಕು, ಇಲ್ಲಾಂದರೆ ಇದು ವೇರಿಯೇಷನ್ ಆಗೋಗುತ್ತೆ. ಫೀಡರು ಒಂದು ಕಡೆ ಡೌನ್ ಆಗೋದು, ಹೈಟ್ ಆಗೋದು, ಆ ಥರ ಆಗಿರುತ್ತೆ. ಸೊ ನಾನು ಒಂದೇ ಲೆವೆಲ್ಗೆ ಹಾಕಲೇಬೇಕು. 4 inches ಹಾಕಿದ್ದೀನಿ ಸರ್. ಡೈಲಿ ಮಾರ್ನಿಂಗು ನಮಗೆ ಫೀಡ್ ಹಾಕಿದ ತಕ್ಷಣ ಬೇರೆ ಏನು ಕೆಲಸ ಇಲ್ಲ, ರ್ಯಾಕಿಂಗ್ ಮಸ್ಟ್ ಆ್ಯಂಡ್ ಶುಡ್ ಮಾಡಲೇಬೇಕು. ಇದು ಇಂಪಾರ್ಟೆಂಟ್ ಥಿಂಗು. ನಮ್ಮ ಇಸಿ ಫಾರಮ್ ಮೇಲೆ ಆಗಿರ್ಬೋದು, ಓಪನ್ ಫಾರಮ್ ಮೇಲೆ ಆಗಿರ್ಬೋದು, ಇಂಪಾರ್ಟೆಂಟ್ ಥಿಂಗ್ ರ್ಯಾಕಿಂಗ್ ಮಾಡಬೇಕು.
ರ್ಯಾಕಿಂಗ್ ಮಾಡಿಲ್ಲ ಅಂದರೆ ಬರ್ಡ್ಸ್ ಹೆಲ್ದಿಯಾಗಿರಲ್ಲ. ನಾನು 1 ಇಯರ್ ಇನ್ವೆಸ್ಟ್ಮೆಂಟ್ ಮಾಡಿ ಎಲ್ಲದಕ್ಕೂ ಫುಲ್ಲಿ ಆಟೋಮೆಟಿಕ್ ಮಾಡಿ ಮ್ಯಾನ್ ಪವರಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ರ್ಯಾಕಿಂಗ್ ಮಿಷಿನ್ ತರಿಸ್ಕೊಂಡಿದ್ದೀನಿ. ಅದು ತುಂಬ ಯೂಸ್ಫುಲ್ ಆಗುತ್ತೆ. ಒಂದೇನಪ್ಪ ನನಗೆ ಪ್ಲಸ್ ಪಾಯಿಂಟು ಅಂದರೆ ಅದ್ರ ಬ್ಯಾಟ್ರಿ ಇದೆ, ಎಲ್ಲೂ ವೈರ್ ಎತ್ಕೊಂಡು ಎಳ್ಕೊಂಡು ಹೋಗೋ ಅವಶ್ಯಕತೆ ಇಲ್ಲ. ಬ್ಯಾಟ್ರಿ ಇದೆ, 1-2 ಅವರ್ಸ್ ಚಾರ್ಜಿಂಗ್ ಹಾಕಿದ್ರೆ ನಾನು ಈ ಫುಲ್ ಎಂಟೈರ್ ಫಾರಮ್ನ 1 ಅವರ್ಗೆ ರ್ಯಾಕಿಂಗ್ ಮಾಡಿ ಮುಗಿಸ್ತೀನಿ. ಎಲ್ಲಿದೆ ಸರ್ ಅದು ಮಿಷಿನ್? ಸರ್ ಇಲ್ಲೇ ಇದೆ, ತೋರಿಸ್ತೀರಾ? ತೋರಿಸ್ತೀನಿ ಸರ್, ಇಲ್ಲಿದೆ ಬನ್ನಿ ಸರ್. ಇದೇ ರ್ಯಾಕಿಂಗ್ ಮಿಷಿನು ಸರ್. ನನಗೆ ನನ್ನ ಫ್ರೆಂಡ್ಸ್ ಸಜೆಸ್ಟ್ ಮಾಡಿದ್ರು ಮೈಸೂರಲ್ಲಿ ಇದೆ ಅಂತ, ನ್ಯೂಲಿ ಸ್ಟಾರ್ಟಪ್ ಕಂಪ್ನಿ ಚೆನ್ನಾಗಿದೆ ಅಂತಲೂ ಹೇಳಿದ್ರು. ಆಮೇಲೆ ಸರ್ಗೆ ಫೋನ್ ಮಾಡಿದೆ, ಶಿವು ಸರ್ ಅಂತ, ಅವರು ನನಗೆ ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಕೊಟ್ಟರು. ಇದು ಬಂದು ವಸೈಲೋ ರ್ಯಾಕಿಂಗ್ ಮಿಷಿನ್, ಇದು ಮೇಡ್ ಇನ್ ಇಂಡಿಯಾನೇ. ಇದು ಅವ್ರು ಡೆಮೋ ಕೊಟ್ಟ ಮೇಲೆ ನನಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ನಾನು ತಂದು 2.5 ಇಯರ್ಸ್ ಆಯಿತು, ಇದುವರೆಗೂ ಪ್ರಾಬ್ಲಮ್ ಬಂದಿಲ್ಲ, ತುಂಬ ಚೆನ್ನಾಗಿದೆ. ಇದರಲ್ಲೇ ನಾನು ರ್ಯಾಕಿಂಗ್ ಮಾಡ್ತಾ ಇರೋದು. ಅಂದರೆ ಪ್ಲಸ್ ಪಾಯಿಂಟ್ ಅಂದರೆ ಒಂದೇ ಕೈಲಿ ರ್ಯಾಕಿಂಗ್ ಮಾಡ್ಬೋದು ಆರಾಮಾಗೆ. 2 ಕೈ ಯೂಸ್ ಮಾಡಬೇಕು ಅಂತ ಏನಿಲ್ಲ, ಒಂದೇ ಕೈಲಿ ಯೂಸ್ ಮಾಡ್ಬೋದು. ಯಾವ ರೀತಿ ಅಂದರೆ ನಾನು ಇವಾಗ ಆನ್ ಮಾಡಿ ತೋರಿಸ್ತೀನಿ ನೋಡಿ. ಹೀಗೆ ಆರಾಮಾಗೆ ಈಗ ಒಟ್ಟು ಹೇಗಿದೆ ನೋಡ್ಬೋದು ನೀವು. ಆಮೇಲೆ ನಿಪ್ಪಲ್ ಲೈನ್ ಕಡೆ ಡ್ಯಾಮೇಜ್ ಆಗುತ್ತೆ ಅಂದ್ಕೊಳ್ಳಂಗಿಲ್ಲ, ನಿಪ್ಪಲ್ ಲೈನ್ ಕಡೆ ಆರಾಮಾಗಿ ಹೋಗುತ್ತೆ. ಒಂದೇ ಕೈಲಿ ಆರಾಮಾಗಿ ರ್ಯಾಕಿಂಗ್ ಮಾಡ್ಬೋದು. ನನಗಿದುವರೆಗೂ ಏನು ಸಮಸ್ಯೆ ಅಂತ ಏನು ಅನಿಸಿಲ್ಲ. ಬ್ಯಾಟ್ರಿ ಒಂದು 2 ಅವರ್ಸ್ 3 ಅವರ್ಸ್ ಚಾರ್ಜ್ ಮಾಡಿದ್ರೆ ಈ ನನ್ನ ಎಂಟೈರ್ ಫಾರಮ್ ಮುಗಿಸೋದಕ್ಕೆ 1 ಅವರ್ ಬೇಕು. 1 ಅವರ್ ಆಲ್ರೆಡಿ 2 ಅವರ್ಸು ಇದು ಚಾರ್ಜ್ ಇರುತ್ತೆ. ಸಾಯಂಕಾಲ ಬೇಕಾದ್ರೆ ಇನ್ನೂ 1 ಟೈಮ್ ರ್ಯಾಕಿಂಗ್ ಫುಲ್ ಶೆಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಹೌದು, ಲಿಟ್ರ್ ಏನಾರ ಡ್ಯಾಮೇಜ್ ಆಗಿದೆ. ಇವಾಗ ಲಿಟ್ರು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಮಳೆಗಾಲದಲ್ಲಿ ಏನಾಗುತ್ತೆ, ಫ್ಯಾನ್ಸ್ ಕಮ್ಮಿ ಓಡುತ್ತೆ, ಅವಾಗ ಲಿಟ್ರ್ ಡ್ಯಾಮೇಜ್ ಆಗುತ್ತೆ. ಆ ಟೈಮಲ್ಲಿ 2 ಟೈಮ್ಸ್ ರ್ಯಾಕಿಂಗ್ ಮಾಡಿ ಅಂತಾರೆ. ಈ ಪೋರ್ಷನ್ಗೆ ಮಾತ್ರ, ಫುಲ್ ಅಲ್ಲ, ಈ ಪೋರ್ಷನ್ ಮಾತ್ರ. ಆವಾಗ 2 ಟೈಮ್ಸ್ ರ್ಯಾಕಿಂಗ್ ಮಾಡಿದ್ರೆ ನನಗೆ ಚಾರ್ಜ್ ಇರುತ್ತೆ ಬ್ಯಾಟ್ರಿಲಿ. ಬರ್ಡ್ಸ್ಗೆ 3 ಏಜ್ ಆಗ್ತದಂಗೆ ರ್ಯಾಕಿಂಗ್ ಶುರು ಮಾಡ್ತೀವಿ. ಅದು 40 ಡೇಸ್ ಇರಲಿ, 30 ಡೇಸ್ ಇರಲಿ, 50 ಡೇಸ್ ಇರಲಿ, ರ್ಯಾಕಿಂಗ್ ಮಾಡಲೇಬೇಕು. ರ್ಯಾಕಿಂಗ್ ಇದು ಒಂದು ಇಂಪಾರ್ಟೆಂಟ್ ಕೆಲಸ ಏನಂದರೆ, ಈ ಒಂದಿನ ಫುಡ್ ಇಲ್ಲ ಅಂದರೂ ರ್ಯಾಕಿಂಗ್ ಮಾಡಲೇಬೇಕು ನಾವು. ಒಂದಿನ ಕೋಳಿಗೆ ಫುಡ್ ಬರಲಿಲ್ಲ, ಶಾರ್ಟೇಜ್ ಆಯಿತು, ಇನ್ ಕೇಸ್ ಏನೋ ಪ್ರಾಬ್ಲಮ್ ಆಯಿತು ಅಂದ್ರೂ ನೀರು ಇರಬೇಕು, ರ್ಯಾಕಿಂಗ್ ಮಷಿನ್ ಶುಡ್ ಇರಲೇಬೇಕು. ಒಂದೊಂದು ಕಡೆ ಒಟ್ಟು ಜಾಸ್ತಿ ಇದೆ ಕಮ್ಮಿ ಇದೆ ಅಂತಲ್ಲ, ನಾವು ಒಂದೇ ಥರ ಹಾಕಿರ್ತೀವಿ. ಒಟ್ಟು 3 ಮೋಡಲ್ ಇದೆಯಲ್ಲ, ಇಲ್ಲಿ ನೋಡಿ, ಇದೇನಾರ ಸ್ವಲ್ಪ ಒಟ್ಟು ಡ್ಯಾಮೇಜ್ ಆಗಿದೆ ಅಂತಂದರೆ ಇನ್ ಕೇಸು ಈ ಥರ ಇದನ್ನು ಆರಾಮಾಗಿ ರೊಟೇಟ್ ಮಾಡ್ಬೋದು. ಜಾಸ್ತಿ ಸ್ಟ್ರೆಸ್ ಕೊಡೋಂಗಿಲ್ಲ, ನಮಗೆ ಸ್ಟ್ರೈನ್ ಆಗೋಲ್ಲ, ಏನೂ ಸಮಸ್ಯೆ ಆಗೋಲ್ಲ, ಆರಾಮಾಗಿ ಇದರಲ್ಲೇ ಮಾಡ್ಬೋದು. ಇನ್ನು ಚೆನ್ನಾಗಿರೋ ಕಡೆ ಅಂತಂದರೆ ಆರಾಮಾಗೆ ಒಂದೇ ಕೈಲಿ ಆರಾಮಾಗಿ ಹೋಗ್ಬೋದು. ಆಮೇಲೆ ರಿಸ್ಕ್ ಫ್ರೀ ನೋಡಿ ಹೇಗೆ ಹೋಗ್ತಾ ಇದೆ, ಅದ್ರ ಪಾಡ್ಗದು ಫ್ರೀ ಮೂಮೆಂಟಾಗಿ ಹೋಗುತ್ತೆ. ಅಂದರೆ 8 ಗಂಟೆಗೆ ಶುರು ಮಾಡಿದ್ರೆ 9 ಗಂಟೆಗೆಲ್ಲ ರ್ಯಾಕಿಂಗ್ ಮುಗಿಸ್ತೀನಿ. ಇದಿರೋದ್ರಿಂದ ರ್ಯಾಕಿಂಗ್ 1 ಅವರ್ ಮುಗೀತಾ ಇದೆ. ಮ್ಯಾನ್ಯಲಿ ಮಾಡ್ತೀನಿ ಅಂದರೆ 10 ಗಂಟೆ ಆಗುತ್ತೆ, 10ರಿಂದ 11 ಗಂಟೆ ಆಗುತ್ತೆ. ನಾವು ತಿಂಡಿ ತಿನ್ನೋದಕ್ಕೆ 12 ಗಂಟೆ ಆಗುತ್ತೆ. ಆಮೇಲೆ ಸಾಯಂಕಾಲ ಈವ್ನಿಂಗ್ ಮಾಡಬೇಕು ಅಂದರೆ ಲೇಬರ್ನ ಹುಡುಕ್ಬೇಕಾಗೋದು. ಯಾರು ರ್ಯಾಕಿಂಗ್ ಮಾಡ್ತಾರೆ ಅವ್ರಿಗೆ ಮತ್ತೆ ಕೂಲಿ ಕೊಟ್ಟು ಮತ್ತೆ ಲೇಬರ್ ಚಾರ್ಜಸ್ ಜಾಸ್ತಿ ಬೀಳೋದು. ಇದಿರೋದ್ರಿಂದ ನಾನೇ ಒಂದು 1/2 ಅವರ್ಗೆ ಎಲ್ಲ ಮುಗಿಸ್ಬಿಡ್ತೀನಿ. ಈಗ ಓಪನ್ ಶೆಡ್ಡಲ್ಲೂ ಹೋಗಿ ನೋಡಿರಿ, ಇದೇ ಥರ ಇರಲ್ಲ, ಯಾವುದೇ ಕಾರಣಕ್ಕೂ ಈ ಥರ ಬರೋಲ್ಲ. ಒಟ್ಟು ಏನಾದರೂ ಎಲ್ಲ ಚಕ್ಕೆ ಕಟ್ಟಿರುತ್ತೆ, ಸ್ಮೆಲ್ ಜಾಸ್ತಿ ಇರುತ್ತೆ, ಅಮೋನಿಯಂ ಗ್ಯಾಸ್ ಜಾಸ್ತಿ ಇರುತ್ತೆ. ಇದು ಡೈಲಿ ಇದು ಮಲ್ಚಿಂಗ್ ಮಾಡೋದ್ರಿಂದ ಯಾವುದೇ ರೀತಿ ಸ್ಮೆಲ್ ಬರೋಲ್ಲ. ಆಮೇಲೆ ಮ್ಯಾನ್ ಪವರ್ ತೊಗೊಳ್ಳಲ್ಲ. ಮತ್ತು ಹೌದು, ತುಂಬ ಟೈಮ್ ಸೇವ್ ಆಗುತ್ತೆ, ಮತ್ತು ಮನಿನೂ ಸೇವ್ ಆಗುತ್ತೆ. ಈ ಬ್ಯಾಟ್ರಿಗೆ ಅಂಥ ಜಾಸ್ತಿ ಕರೆಂಟು ತೊಗೊಳ್ಳಲ್ಲ, ಕಮ್ಮಿ ಕರೆಂಟ್ ತಗೊಳುತ್ತೆ. ಅಂದರೆ ನಾರ್ಮಲ್ ಒಂದು 9 ವ್ಯಾಟ್ 10 ವ್ಯಾಟ್ ಬಲ್ಪ್ ಎಷ್ಟು ತಗೊಳುತ್ತೋ ಅಷ್ಟು ಕರೆಂಟ್ ತಗೊಳುತ್ತೆ. ಆಮೇಲೆ ಬ್ಯಾಟ್ರಿ ಇರೋದ್ರಿಂದ ಚಾರ್ಜ್ ಮಾಡಿ ಇಟ್ಟಿರ್ತೀವಿ, ಬೇಕಾದಾಗ ನಾವು ಯೂಸ್ ಮಾಡ್ಕೋತೀವಿ. ಇದು ಸಾಮಾನ್ಯವಾಗಿ ರೋಟ್ರಿ ಥರದ್ದು ಯೂಸ್ ಮಾಡ್ಬೋದಾಗಿತ್ತು, ಆದರೆ ರೋಟ್ರಿದು ಆವಾಗ ಕ್ಲೀನ್ ಮಾಡಬೇಕು. ಇವಾಗ ಇಲ್ಲಿ ನೋಡ್ತಾ ಇದ್ರಲ್ಲ ಸರ್, ಇದಕ್ಕೆ ಏನು ಅಂಟ್ಕೊಂಡಿಲ್ಲ, ನೀವು ನೋಡ್ತಾ ಇರ್ಬೋದು, ಏನು ಅಂಟ್ಕೊಂಡಿಲ್ಲ, ಆರಾಮಾಗಿದೆ. ಆಮೇಲೆ ನನಗೆ ಕ್ಲೀನ್ ಮಾಡೋ ನೆಸೆಸಿಟಿ ಬೇಗ ಇರಲ್ಲ. ಆಮೇಲೆ ಹಿಂದ್ಗಡೆ ನೇಗ್ಲು ಥರ ಕೊಟ್ಟಿದ್ದಾರೆ, ಅಂದರೆ ನಾವು ಹೊಲ ಉಳ್ತೀವಲ್ಲ, ನೇಗ್ಲು ಥರ ಈ ಥರ ಕೊಟ್ಟಿದ್ದಾರೆ. ನಾನೇನು ಮಾಡ್ತೀನಿ, ಇದು ಟಿಲ್ಲರು ರೋಟ್ರಿ ಥರ ಕೆಲಸ ಮಾಡುತ್ತೆ. ಈ ನೇಗ್ಲು ನೋಡಿ, ನೇಗ್ಲು ಈ ಥರ ಒತ್ಕೊಂಡು ಹೋಗುತ್ತೆ. ಸೊ ಇದು ನಮ್ಮ ಹೊಲ ಹೇಗೆ ಉಳ್ತೀವೋ ಅದೇ ಥರ ತಗೊಳುತ್ತೆ. ಇದು ನನಗೆ ಬೇಗ ಕೆಲಸ ಮುಗಿಯೋಕ್ಕೆ ಕಾರಣ ಒನ್ ಆಫ್ ದಿ ರೀಸನ್ ಇದು. ರೋಟ್ರಿ ಥರದ್ದು ತೊಗೊಂಡು ಏನು ಮಾಡುತ್ತೆ, ಈ ಒಟ್ಟನ್ನ ಬೇಗ ನುಚ್ಚು ಮಾಡಿಬಿಟ್ಟು ಪೌಡ್ರ್ ಮಾಡಿಬಿಡ್ತದೆ. ಆಮೇಲೆ ಮುದ್ದೆ ಆಗೋಕ್ಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದ್ರಲ್ಲಿ ನಾನು ನಿಜವಾಗೂ ಮುದ್ದೆ ಆಗೋಲ್ಲ. ಬೇರೆ ಕಂಪ್ನಿಲೆಲ್ಲ ಏನಾಯ್ತೋ ಗೊತ್ತಿಲ್ಲ, 1-2 ಕಂಪ್ನಿ ನಾನು ನನಗೂ ಹೇಳಿದ್ರು, ನಾನು ಎಲ್ಲ ಟ್ರೈ ಮಾಡಿದೆ. ಬಟ್ ಅದು ಯಾವುದು ನನಗೆ ಚೆನ್ನಾಗಿ ಅನಿಸ್ಲಿಲ್ಲ. ಹೇಳಿದ್ನಲ್ಲ ಇವಾಗ ಒಂದು ರೋಟ್ರಿ ಥರದ್ದು, ಆ ರೋಟ್ರಿ ಥರದ್ದು ತಂದರೆ ಕೆಳಗಡೆ ಇರೋ ಕಾಂಕ್ರೀಟ್ನ ಕಿತ್ಬಿಡುತ್ತೆ. ಓಪನ್ ಫಾರಮ್ ಅವ್ರು ಯೂಸ್ ಮಾಡೋಕ್ಕಾಗಲ್ಲ, ಮಣ್ಣೆಲ್ಲ ಕಿತ್ಬಿಡುತ್ತೆ. ಮಣ್ಣು ಕಿತ್ತಾದ್ಮೇಲೆ ಅದು ಪದೇ ಎವ್ರಿ ಬ್ಯಾಚಸ್ ಅವ್ರು ಮಣ್ಣು ಹಾಕೋಕ್ಕಾಗಲ್ಲ ರೈತರು, ಕೋಳಿ ಬೆಳೆಯೋರು. ನಾನು ಕಾಂಕ್ರೀಟ್ ಹಾಕಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಮಾಡ್ತಿದ್ದೀನಿ, ನಿಮಗೂ ಅದೇ ಸಜೆಷನ್ ಮಾಡಬೇಕು ಅಂತಲ್ಲ, ಮಣ್ಣಿರೋರು ಕೂಡ ಯೂಸ್ ಮಾಡ್ಬೋದು ಇದನ್ನು. ಯಾಕೆ ಅಂದರೆ ಹಿಂದ್ಗಡೆ ನೇಗ್ಲಿದೆಯಲ್ಲ, ಆ ನೇಗ್ಲು ತುಂಬ ಶಾರ್ಪ್ ಇಲ್ಲ, ಮಣ್ಣು ಮೇಲೆ ಆರಾಮಾಗಿ ಫ್ಲೋಟ್ ಆಗುತ್ತೆ. ಸೊ ಇದೇನು ಸಮಸ್ಯೆ ಆಗಲ್ಲ. ನಿಮ್ಮನ್ನು ನೋಡಿ ಯಾರ್ಯಾರು ತಗೊಂಡಿದ್ದೀರಿ ಸರ್?
ಸರ್ ನಮ್ಮನ್ನು ನೋಡಿ ಇಲ್ಲಿ ಒಂದು 2 EC ಫಾರ್ಮರ್ ತೊಗೊಂಡಿದ್ದಾರೆ, ಅವ್ರಿಗೂ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಓಪನ್ ಶೆಡ್ ಒಂದು 3 ಜನ ತೊಗೊಂಡಿದ್ದಾರೆ ಸರ್, ಅವ್ರಿಗೂ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ನೋಡಿ ಭತ್ತದ ಒಟ್ಟ ಹೇಗೆ ಕೇಳುತ್ತೆ ಅದು ಅಂತ. ಸರ್ ಇದು ಬಂದು ರಿಮೂವಲ್ ಬ್ಯಾಟ್ರಿ ಇರೋದು. ಈ ಬ್ಯಾಟ್ರಿಗೆ 2 years ವಾರಂಟಿ ಇದೆ. ಇದು ರಿಮೂವ್ ಮಾಡಿ ಚಾರ್ಜಿಂಗ್ ಹಾಕ್ತೀವಿ. ವೆಹಿಕಲ್ ಇದು ರ್ಯಾಕಿಂಗ್ ಮಿಷಿನ್ ಏನಿದೆ ಎಲ್ಲಿ ಬೇಕಾದ್ರೂ ಅಲ್ಲಿ ನಿಲ್ಸ್ಕೋಬೋದು. ಕ್ಯಾರಿ ಮಾಡೋಕ್ಕೂ ತುಂಬ ಈಸಿ ಇದೆ. ಇಲ್ಲಿಂದ ಬೇಕಾದ್ರೂ ಲಾಸ್ಟ್ ಡೆಡ್ ಎಂಡ್ ಎತ್ಕೊಂಡು ಹೋಗ್ಬೇಕು, ರ್ಯಾಕಿಂಗ್ ಮಾಡ್ಬೋದು. ಮೋಟರ್ಗೆ ಬಂದು 6 month ಗ್ಯಾರಂಟಿ ಇದೆ, ಕಂಪ್ನಿ ಕಡೆಯಿಂದ ಗ್ಯಾರಂಟಿ ಇದೆ. ಇದಕ್ಕೆ 2 years ಇದೆ. ಮತ್ತು ಇದು ಏನಾರ ಪ್ರಾಬ್ಲಮ್ ಆದ್ರೂ ಕೂಡ ರೀಪ್ಲೇಸ್ಮೆಂಟು ಮಾಡಿಕೊಡ್ತಾರೆ. 6 month ಒಳಗಡೆ ಏನೇ ಪ್ರಾಬ್ಲಮ್ ಆದ್ರೂ ರೀಪ್ಲೇಸ್ಮೆಂಟ್ ಮಾಡಿಕೊಡ್ತಾರೆ. ಇಲ್ಲಿ ಒಂದು ಮೇನ್ ಥಿಂಗ್ ಏನಂತಂದರೆ ಇಲ್ಲಿ ಚೈನ್ ಇದೆ ಸರ್. ರೊಟೇಟ್ ಆಗಬೇಕು ಅಂದರೆ ಒಳಗಡೆ ಚೈನ್ ಇದೆ. ನಮ್ಮ ಸೈಕಲ್ಗೆ ಈ ಥರ ಚೈನ್ ಇದೆ. ಆ ಚೈನ್ಗೆ ಡೈಲಿ ಆಯಿಲ್ ಹಾಕಬೇಕು. ಇದೇ ಮೇಂಟೆನೆನ್ಸ್ ಇರೋದು. ಇದು ಅದು ಬಿಟ್ಟರೆ ಬೇರೆ ಮೇಂಟೆನೆನ್ಸ್ ಏನು. ಬ್ಯಾಟ್ರಿ ಚಾರ್ಜ್ ಹಾಕಬೇಕು 2 hours, 2 hours ರನ್ ಆಗುತ್ತೆ. ಚೈನ್ಗೆ ಡೈಲಿ ರ್ಯಾಕಿಂಗ್ ಮಾಡೋಕ್ಕಿಂತ ಮುಂಚೆ ಚೆನ್ನಾಗಿ ಆಯಿಲ್ ಹಾಕಬೇಕು. ಅದು ಬಿಟ್ಟರೆ ಮೇಂಟೆನೆನ್ಸ್ ಅಂತ ಇದಕ್ಕೆ ಏನು ಚಾರ್ಜಸ್ ಬೀಳಲ್ಲ. ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ ಇದರಲ್ಲಿ ಇದನ್ನು ಅಡ್ಜಸ್ಟಬಲ್ ಮಾಡ್ಕೋಬೋದು. 3 ಅಡ್ಜಸ್ಟಬಲ್ ಇದೆ. ಡೌನು ಚಿಕ್ಕ ಮಕ್ಕಳು ಕೂಡ ಇಷ್ಟು ಉದ್ದ ಇರೋ ಹುಡುಗನ ಕೂಡ ರ್ಯಾಕಿಂಗ್ ಮಿಷಿನ್ ಕೊಟ್ಟರೆ ಆರಾಮಾಗಿ ರ್ಯಾಕಿಂಗ್ ಮಾಡ್ಕೊಂಡ್ಬಂದ್ಬಿಡ್ತಾನೆ. ಸರ್ ಇಲ್ಲ, ಕ್ಯಾಶ್ ಕೊಟ್ಬಿಟ್ಟೆ ತಗೊಂಡಿದೆ. EMI ಆಪ್ಷನು ಇದೆ. ಸಬ್ಸಿಡಿ ಅಂತ ಏನಿಲ್ಲ ಸರ್, EMI ಆಪ್ಷನ್ ಇದೆ. ಬಟ್ ನಾನು ಕ್ಯಾಶ್ ಕೊಟ್ಬಿಟ್ಟು ತೊಗೊಂಡಿದ್ದೆ ಸರ್. ಇವಾಗ ನಾವು ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಎಲ್ಲ ಇರುತ್ತೆ. ಏನು ಥ್ರೂ ತೊಗೋತೀವೋ ಅದ್ರ ಬೇಸಿಸ್ ಮೇಲೆ EMI ಆಪ್ಷನ್ ಇದೆ. ಆರಾಮಾಗಿ ಒಂದು ಫೋನ್ ಎತ್ಕೊಂಡು ಮಾತಾಡಿಕೊಂಡು ಆಟ ಆಡ್ಕೊಂಡು ರ್ಯಾಕಿಂಗ್ ಮಾಡ್ಬೋದು. ನಾನು ಮಾಡೋದೇ ಇದೇ ಥರನೇ ರ್ಯಾಕಿಂಗ್ ಮಾಡಿದ್ರೆ, ಯಾಕೆಂದರೆ ನನಗೂ ಫ್ರೀ. ಬಟ್ 1 hour ಬೇಗ ಕೆಲಸ ಮುಗಿಯುತ್ತೆ. ನೋಡಿ ಏನು ಮೂಮೆಂಟ್ಸ್ ಇಲ್ಲ. ನನಗೇನೇ ಬೇಕಂದ್ರೂ 1 hour ನಾನು ಆರಾಮಾಗಿ ರ್ಯಾಕಿಂಗ್ ಮಾಡ್ಬೋದು. ಸ್ಮೂತ್ ರನ್ನಿಂಗ್ ಆಗುತ್ತೆ, ಸೌಂಡ್ ಇಲ್ಲ. ಓಪನ್ ಫಾರಮ್ಗೆ EC ಫಾರಮ್ಗೆ ಹೇಗಿದೆ ಅಂತ ಸ್ಮೆಲ್ ಬರೋಲ್ಲ. ಎಲ್ಲೂ ಒಂದು ನೊಣ ಹುಡುಕಿದ್ರು ನೊಣ ಸಿಕ್ಕಲ್ಲ. ಮತ್ತು ಈಗ ಬೇರೆ ಹೊರಗಡೆಯವ್ರಿಗೆ ತೊಂದರೆ ಆಗ್ತಾಯಿದೆ, ಸ್ಮೆಲ್ ಬರ್ತಾಯಿದೆ ಅಂತ ಆ ಥರ ಏನಿಲ್ಲ. ಮತ್ತು ಈಕ್ವಿಲೇಟರಲ್ಲಿರುತ್ತೆ, ಬಡ್ಸು ಹೆಲ್ದಿಯಾಗಿರುತ್ತೆ. ಮತ್ತು ನಾನು ಸಾಕೋಕ್ಕೂ ನಾನು ಚೆನ್ನಾಗಿರ್ತೀನಿ. ಮತ್ತು ನನಗೆ ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ. ಇಂಪಾರ್ಟೆಂಟ್ ಥಿಂಗ್ ಇಸ್ ಪ್ರಾಫಿಟ್ ಮಾರ್ಜಿನು. ರ್ಯಾಕಿಂಗ್ ಮಾಡೋಕ್ಕೆ ಮ್ಯಾನ್ ಪವರ್ ಕಮ್ಮಿ. ಈ ಎಲ್ಲದಕ್ಕೂ ಮ್ಯಾನ್ ಪವರ್ ಇಲ್ಲ. ರ್ಯಾಕಿಂಗ್ ಮಾಡೋದಕ್ಕೆ 3-4 ಜನನ ಕರ್ಸ್ಕೊತಿದ್ದೆ. ಈಗ ಒಂದೇ ಮೆಷಿನಲ್ಲಿ ರ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಅದು 1 hour ಮುಗಿತಾ ಇದೆ. ಕಮ್ಮಿ ಖರ್ಚಲ್ಲಿ ಮುಗಿತಾ ಇದೆ. ಇದೊಂದು ಪ್ಲಸ್ ಪಾಯಿಂಟು.